ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ನಾನಿವತ್ತು ಆಟಿಯಲ್ಲಿ ನಾವು ತಿನ್ನಲೇಬೇಕಾದಂತಹ ಒಂದು ಫುಡ್ಡನ್ನು, ಟ್ರೆಡಿಷ್ನಲ್ ಫುಡ್ಡನ್ನು ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಆಟಿದ ಗಂಜಿ. ನಾವು ಮಂಗಳೂರಲ್ಲಿ ಇದನ್ನು ಆಟಿಯಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ಇದನ್ನು ಮಾಡಿ ತಿಂತೇವೆ. ಇದು ಆರೋಗ್ಯಕ್ಕೆ ತುಂಬ ಉತ್ತಮ, ನಮ್ಮ ಬಾಡಿಯನ್ನು ತಂಪು ಮಾಡ್ತದೆ. ಆಟಿ ಗಂಜಿ ಮಾಡಲಿಕ್ಕೆ ನಾನೀಗ ಇದು ಆಲೂರು ಸಣ್ಣ ಅಕ್ಕಿ ತಗೊಂಡಿದ್ದೇನೆ. ಇದು ಗ್ರಾಮರಾಜ್ಯ ಶ್ರೀರಾಮಚಂದ್ರಾಪುರ ಮಠದ ಅಧೀನ ಸಂಸ್ಥೆ ಗ್ರಾಮರಾಜ್ಯದಲ್ಲಿ ಸಿಗ್ತದೆ. ತುಂಬ ಬೇಗ ಬೇಯ್ತದೆ. ಇದು ಅನ್ಪಾಲಿಶ್ಡ್ ರೈಸ್, ಸೊ ಹೆಲ್ದಿ, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು ಕಾಲು ಗ್ಲಾಸ್ ಸಾಕಾಗತ್ತೆ. ಅಷ್ಟು ಪಚ್ಚೆ ಹೆಸರನ್ನು ಓವರ್ ನೈಟ್ ನೆನೆಸಿಟ್ಟದ್ದು ತಗೊಂಡಿದ್ದೇನೆ. ಈಗ ಬೇಯಿಸಲಿಕ್ಕೆ ನೀರಿಟ್ಟಿದ್ದೇನೆ. ಅದು ಕುದಿ ಬಂದ ನಂತರ ಅಕ್ಕಿ ಮತ್ತು ಪಚ್ಚೆ ಹೆಸರು, ಸ್ವಲ್ಪ ಮೆಂತೆ ಒಟ್ಟಿಗೆ ಹಾಕಬೇಕು. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಅಕ್ಕಿ ಹಾಕಿದ್ದೇನೆ. ತುಂಬ ನೀರು ಹಾಕೋದು ಬೇಡ, ಯಾಕಂದರೆ ನಾವು ಅದಕ್ಕೆ ಕಾಯಿ ಹಾಲು ಹಾಕಲಿಕ್ಕಿದೆ. ಇದಕ್ಕೆ ಪಚ್ಚೆ ಹೆಸರು ಹಾಕ್ತೇನೆ. ಇನ್ನು ಒಂದು ಚಮಚ ಆಗುವಷ್ಟು ಮೆಂತೆ. ಇದೀಗ ಒಟ್ಟಿಗೆ ಬೇಯಿಸಬೇಕು. ಫುಲ್ಲು ಮುಚ್ಚಿದ್ರೆ ಅದು ಮೇಲೆ ಬರ್ತದೆ, ಸೊ ಸ್ವಲ್ಪ ಗಾಳಿ ಹೋಗಲಿಕ್ಕೆ ಜಾಗ ಬಿಡಿ. ಅದು ಬೇಯುವ ಹೊತ್ತಲ್ಲಿ ಇದಕ್ಕೆ ಕಾಯಿ ಹಾಲು ಮಾಡಲಿಕ್ಕೆ ಬೇಕಾದ ಕಾಯಿಯನ್ನು ಕೆರೆಯುವ. ಒಂದು ಇಷ್ಟಕ್ಕೆ ಅರ್ಧ ಗಡಿ ಕಾಯಿ ಹಾಲು ಬೇಕು. ಕಾಯಿ ಹಾಲು ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು 2-3 ಮುಷ್ಟಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಮಿಕ್ಸಿ ಮಾಡಿ ಫುಲ್ ಗ್ರೈಂಡ್ ಮಾಡಬಾರ್ದು, ಮತ್ತು ಅದನ್ನು ಬಟ್ಟೆಯಲ್ಲಿ ಸೋಸಬೇಕು. ಇದೀಗ ನಮಗೆ ಸಿಗೋದು ಮಂದ ಕಾಯಿ ಹಾಲು, ಫಸ್ಟ್ ಕಾಯಿ ಹಾಲು, ಮೊದಲನೇ ಕಾಯಿ ಹಾಲು. ಇದನ್ನು ಫಸ್ಟ್ ಎತ್ತಿಟ್ಕೊಳ್ಬೇಕು. ನೋಡಿ, ಅಮೃತ. ಇದು ಕೊನೆಗೆ ಹಾಕುವಂಥದ್ದು. ಈಗ ಎರಡನೇ ಕಾಯಲ್ಲಿ ತೆಗಿವ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಹಿಂಡಬೇಕು. ಆವಾಗ ನಮಗೆ ತೆಳು ಕಾಯಲ್ಲಿ ಸಿಗ್ತದೆ. ನೋಡಿ, ನಮಗೊಬ್ಬರು ಪೀಡಿಯಾಟ್ರಿಷನ್ ಹೇಳಿದ್ದು, ಮಕ್ಕಳಿಗೆ ಮೋಷನ್ ಆಗ್ತಾ ಇಲ್ಲ ಕರೆಕ್ಟ್ ಅಂದರೆ, ಸಣ್ಣ ಮಕ್ಕಳಿಗೆ, ಪಾಪುಗಳಿಗೆ ನಾವು ಕಾಯಿ ಹಾಲು ಕುಡಿಸ್ಬೇಕು. ಆವಾಗ ಅವ್ರ ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದನ್ನು ಬೇಯಬೇಕಷ್ಟೇ. ಸ್ವಲ್ಪ ನೀರು ಹಾಕ್ತೇನೆ, ನೀರು ಆರಿದೆ ಇದರಲ್ಲಿ. ಇನ್ನು ಓಪನ್ ಆಗಿ ಬೇಯಿಸಿ, ಸ್ಟಾರ್ಟಿಂಗ್ ಮಾತ್ರ ಒಂದ್ಸಲ, ಮತ್ತೆ ಅದನ್ನು ಓಪನ್ ಆಗಿ ಬೇಯಿಸಿದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ ಓಪನ್ ಬೇಯಿಸಿದರೆ ಒಳ್ಳೆಯದು, ಓಪನ್ ಆಗಿಟ್ಟು. ಅಕ್ಕಿ ಬೆಂದ ನಂತರ ಈ ತೆಳು ಕಾಯಲ್ಲಿ ಮಾಡಿಟ್ಟಿದ್ದೇವಲ್ಲ, ಎರಡನೇ ಕಾಯಲು, ಅದನ್ನು ಹಾಕಬೇಕು. ಅದರಲ್ಲಿ ಅದು ಬೇಯ್ತದೆ. ಈಗ ಒಳ್ಳೆ ಪರಿಮಳ ಬರ್ತಾ ಇದೆ ಮೆಂತೆಯದ್ದು. ನಾವು ಮೆಂತೆ ಹಾಕಿದ್ದೇವಲ್ಲ. ಈ ಆಟಿ ಗಂಜಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ಇದು ದೇಹವನ್ನು ತಂಪು ಮಾಡ್ತದೆ. ಸೊ ಆಟಿ ತಿಂಗಳಲ್ಲಿ ಇದನ್ನು ತಿನ್ನಬೇಕು. ನಾವು ಶ್ರಾವಣ ಅಂತ ಹೇಳ್ತಾರಲ್ಲ, ನಮ್ಮ ತುಳುನಾಡಲ್ಲಿ ಆಟಿ ಅಂತ ಹೇಳ್ತೇವೆ. ಸೊ ಇದು ಪ್ರತಿ ಮನೆಯಲ್ಲೂ ಇರುತ್ತೆ. ನೋಡಿ, ಇದು ಬೆಂದಿದೆ. ಈಗ ಇನ್ನಿದಕ್ಕೆ ನಾವು ಮಾಡಿಟ್ಟ ಮಂದಕಾಯಲ್ಲಿ ಹಾಕುವ. ನೋಡಿ, ಮಂದಕಾಯಲ್ಲಿ ಹಾಕಿದ್ದೇನೆ. ಈಗ ನೋಡ್ಕೊಂಡು ಹಾಕಿ. ಇಷ್ಟು ಫುಲ್ ಹಾಕ್ತೇನೆ. ನಾವು ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕಬೇಕು. ಇದು ಒಟ್ಟಿಗೆ ಒಂದು ಸಲ ಕುದಿ ಬಂದರೆ ನಮ್ಮ ಆಟಿದ ಗಂಜಿ ರೆಡಿ. ಉಪ್ಪು ಹಾಕಿ ಆಗಿದೆಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದ್ಸಲ ಕುದಿ ಬಂದರೆ ಇದು ಆಯಿತು. ಆಟಿ ಗಂಜಿ ರೆಡಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದನ್ನು ನೀವು ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.